ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತು ಈ ಬೇಸಿಗೆಗೆ ತಂಪಾಗಿರುವ ಒಂದು ಕುಲ್ಫಿ ಮಾಡುವುದು ಹೇಗೆ ಎಂದು ತೋರಿಸುತ್ತೇನೆ ಈ ವಿಡಿಯೋದಲ್ಲಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು 12 ಅಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟ್ ಕಪ್ಪಲ್ಲಿ 3 ಕಪ್ಪಷ್ಟು ಮಖಾನ ತೊಗೊಂಡಿದ್ದೀನಿ. ಇದು ಮಖಾನ ಮತ್ತು ಗೋಡಂಬಿ ಕುಲ್ಫಿ ಅಂತ. ಇದನ್ನ ನೆನೆಸ್ಕೋಬೇಕು ಹಾಲಲ್ಲಿ. 3 ಬೌಲಷ್ಟು ಹಾಕ್ತೀನಿ. ಒಂದು ಲೋಟದಷ್ಟು ಹಾಲು ಹಾಕಿ ನೆನೆಸ್ತೀನಿ. ಇದನ್ನ ಒಂದು ಅರ್ಧ ಅವರ್ ನೆನೆಯಬೇಕು. ಇದು ಮಖಾನ ಮತ್ತು ಗೋಡಂಬಿ ಎರಡೂ. ಇವಾಗ ನೋಡಿ, ಇದಿಷ್ಟು ಚೆನ್ನಾಗಿ ನೆನೆದಿದೆ. ಇದನ್ನ ಈಗ ರುಬ್ಕೋಬೇಕು. ಇದೊಂದು ಮಿಕ್ಸಿ ಬೌಲ್ಗೆ ಹಾಕೊಂಡು ರುಬ್ಕೋತೀನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇದು ಏನು ನೋಡಿ, ಇಷ್ಟು ಚೆನ್ನಾಗಿ ಹಿಂಗೆ ನೈಸಿಗೆ ಪೇಸ್ಟ್ ಮಾಡ್ಕೊಂಡಿರ್ಬೇಕು. ಇದೇನು ರುಬ್ಕೊಂಡಿರ್ತೀವಿ ಇದನ್ನ ಒಂದು ಪಾತ್ರೆಗೆ ಸೇರ್ಸೋಣ. ಇದೊಂದು 10 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿಯುವಾಗ ಈ ಬ್ರ್ಯಾಂಡು ನಾನು ಬಾದಾಮ್ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನ ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಈ ಮಖಾನದಲ್ಲಿ ಯಾವುದೇ ಒಂದು ತಿಂಡಿ ಮಾಡಿದ್ರೂ ಇದು ಮೂಳೆಗಳಿಗೆ ತುಂಬ ಸ್ಟ್ರೆಂತ್ ಇರುತ್ತೆ, ತುಂಬ ಚೆನ್ನಾಗಿರ್ತದೆ. ಹಾಲಿಗೂ ಹಾಕೊಂಡು ಕುಡಿಬೋದು ಇದು ಮಖಾನನ. ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದಿತ್ತು. ಇದು ನೋಡಿ, ಈ ಥರ ಇರಬೇಕು. ಒಂದು 10 ನಿಮಿಷ ಇದು ಮಾಡಿದ್ರೆ ಸಾಕು. ಆಮೇಲೆ ಫುಲ್ ಹಾರಕ್ಕೆ ಬಿಟ್ಬಿಡೋಣ. ಇದನ್ನ ಸ್ವಲ್ಪನೂ ಗಂಟಾಗಬಾರ್ದು, ಅಂದರೆ ಗಂಟು ಆಗಲ್ಲ. ಇದಾಗಿದೆ. ಈಗ ಒಂದು ಅರ್ಧ ಗಂಟೆ ಹಾರಲಿ ಇದು ಚೆನ್ನಾಗಿ. ಇದು ಈಗಿದ್ದ ಈ ಕುಲ್ಫಿ ಮೇಕರ್ಗೆ ಫಿಲ್ ಮಾಡ್ತೀನಿ. ಇದೀಗ 6 ಗಂಟೆವರೆಗೆ ಫ್ರೀಝರಲ್ಲಿ ಇಡ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಕುಲ್ಫಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.